ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗ ಬಹುತೇಕ ಚರ್ಚೆಯಲ್ಲಿರುವ ವಿಷಯ ಅಕ್ಕಿ ರೇಟು ಕಮ್ಮಿ ಮಾಡಿ ಅಂತ. ಆದರೆ ನಾವು ರೈತರಾಗಿದ್ಕೊಂಡು ಹಾಗೂ ರೈತ ಕೆಲಸವನ್ನು ಮಾಡೋರು ನಾವೇನು ಹೇಳೋದು ಅಂದರೆ, ಅಕ್ಕಿ ರೇಟ್ ಬಿಡಿ, ಭತ್ತದ ರೇಟೇ ₹100 ಹತ್ತಿರ ಬಂದರೆ ಅಥವಾ ₹100 ಆಯ್ತಂದರೆ ಚೆನ್ನಾಗಿರ್ತದೆ. ಅಕ್ಕಿಯನ್ನು ಸರ್ಕಾರ ತೆಕ್ಕೊಂಡು ಎಷ್ಟು ರೇಟಿಗಾದರೂ ಕೊಡಲಿ ಜನರಿಗೆ, ರೇಷನ್ ಕಾರ್ಡ್ ಮುಖಾಂತರನ ಅಥವಾ ಓಪನ್ ಮಾರ್ಕೆಟಲ್ಲ. ಭತ್ತಕ್ಕೆ ₹100 ಆದರೆ ಮುಂದೆ ಗದ್ದೆ ಇರ್ಬೋದು ಭವಿಷ್ಯದಲ್ಲಿ. ಯಾಕಂದರೆ ಒಂದು 10 ವರ್ಷ 12 ವರ್ಷದಲ್ಲಿ ತುಂಬ ಗದ್ದೆಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಮಲೆನಾಡು, ಬಯಲುಸೀಮೆ, ಚಾನಲ್ ಏರಿಯಾ ಅಥವಾ ಡ್ರೈ ಲ್ಯಾಂಡಲ್ಲಿ ಎಲ್ಲ ಬೋರ್ ಕೊರೆದು ತೋಟಗಳಾಗ್ತಾ ಇದೆ. ಭತ್ತ ಬೆಳೆಯುವ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಇದು ಭತ್ತ ಇಲ್ಲ ಅಂದರೆ ಅಕ್ಕಿ ಇಲ್ಲ, ಊಟ ಮಾಡಲಿಕ್ಕೆ ಅಕ್ಕಿ ಇರೋದಿಲ್ಲ. ಭತ್ತ ಇಲ್ಲಾಂದರೆ ಅಕ್ಕಿನೇ ಇರೋದಿಲ್ಲ. ಇನ್ನು ಮುಂದಕ್ಕೆ ಭತ್ತ ಬೆಳೆಯೋ ಪ್ರಮಾಣ ಕಮ್ಮಿ ಆಗಿ ತೋಟ ಆಯ್ತಂದರೆ ಮತ್ತೆ ಭತ್ತ ನಾಟಿ ಮಾಡಲಿಕ್ಕೆ, ಸಸಿ ನಾಟಿ ಮಾಡಲಿಕ್ಕೆ ಜಾಗ ಸಿಗುವುದಿಲ್ಲ ಅಂತ ಕೆಲವಾರು ಸಮಸ್ಯೆಗಳಿದೆ. ಹಾಗೂ ಇನ್ನೊಂದು ಏನು ಹೇಳಬೇಕಂದ್ರೆ, ಭತ್ತಕ್ಕೆ ರೇಟ್ ಕಮ್ಮಿ ಇದೆ, ಅಕ್ಕಿಗಾದರೂ ಸ್ವಲ್ಪ ರೇಟ್ ಇದೆ, ಭತ್ತಕ್ಕೆ ತುಂಬ ಕಮ್ಮಿ ಇದೆ ರೇಟ್. ರೈತರ ಹತ್ರ ಭತ್ತ ತೆಗೊಳ್ಳುವಾಗ ತುಂಬ ಕಮ್ಮಿ ರೇಟಿಗೆ ಭತ್ತವನ್ನು ತೆಗೊಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ತುಂಬ ಥರದ ಸಮಸ್ಯೆ. ಲಾಭ ಅಂತೂ ಇಲ್ಲ, ನಷ್ಟವನ್ನು ತಾವು ಸ್ವಂತ ಬೇರೆ ದುಡಿಮೆಯಿಂದ ಹಾಕಿಕೊಂಡು ಮಾಡುವಂಥದ್ದು ಭತ್ತ ಬೆಳೆಯುವಂಥದ್ದು. ಯಾಕಂದರೆ ಅವರು ಹವ್ಯಾಸಕ್ಕೆ ಬೆಳೀತಾರೆ ಹೊರತು ಲಾಭಕ್ಕಾಗಿ ಯಾವುದನ್ನು ಮಾಡಲ್ಲ. ಆದರೆ ಅದು ಲಾಭಕ್ಕಾಗಿ ಮಾಡಬೇಕಂದ್ರೆ ₹100 ಭತ್ತಕ್ಕಾಯ್ತಂದರೆ ಅದು ಲಾಭಕ್ಕಾಗಿ ಮಾಡ್ಬೋದು. ಆಗ ತುಂಬ ಜನ ಖಾಲಿ ಬಿಟ್ಟ ಜಾಗದಲ್ಲೆಲ್ಲ ಭತ್ತ ಬೆಳೆಯಬಹುದು. ಈ ಥರ ರೈತರ ಮಕ್ಕಳಿಗೆ ಉಪಯೋಗವಾಗುವಂಥದ್ದು ಜಾಸ್ತಿ ಇದೆ. ಯಾಕಂದರೆ ಈಗ ನೋಡಿ ಹೇಳ್ತಾರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ರೈತರ ಹತ್ರ ಹಣ ಇಲ್ಲ, ರೈತರು ಒಳ್ಳೆ ಖರ್ಚು ಮಾಡಿಕೊಂಡು ಶೋಕಿ ಮಾಡ್ಕೊಂಡು ಇರಲಿಕ್ಕಾಗಲ್ಲ ಅಂತಾರೆ ಕೆಲವರು. ಭತ್ತ ಬೆಳೆದ ರೈತರು, ಬೇರೆ ಬೆಳೆ ಅಲ್ಲ, ವಾಣಿಜ್ಯ ಬೆಳೆ ಅಲ್ಲ, ಭತ್ತ ಬೆಳೆದವರು. ಯಾಕಂದರೆ ಅವೆಲ್ಲವನ್ನು ಭತ್ತಕ್ಕೆ ರೇಟ್ ಆಯ್ತಂದರೆ ಅಥವಾ ಅಕ್ಕಿಗೆ ರೇಟ್ ಆಯ್ತಂದರೆ ಆವಾಗ ಅವೆಲ್ಲವನ್ನು ನಿರ್ಮೂಲನೆ ಮಾಡಿ ಒಳ್ಳೆ ರೀತಿಯ ಜೀವನವನ್ನು ಅವರು ಮಾಡ್ಬೋದು. ಒಂದು ಭತ್ತದಿಂದಾಗಿ ಹಸು ಸಾಕಣೆ ಇರ್ಬೋದು, ಭತ್ತ ಬೆಳೆದ್ರೆ, ಅಥವಾ ಕೃಷಿಗೆ ಪೂರಕವಾದಂಥ ವ್ಯವಹಾರ ಇರ್ಬೋದು, ನಮ್ಮಂಥವ್ರು ಭತ್ತ ಕೊಯ್ಲಿಕ್ಕಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಈಗ ಇಲ್ಲಿ ಸುಲಭದಲ್ಲಿ ಹೇಳಬೇಕಂದ್ರೆ 10-12 ವರ್ಷದಿಂದ ಭತ್ತ ಕೊಯ್ಯುವವರು ಒಂದೇ ರೇಟಲ್ಲಿ ಕೊಯ್ತಾಯಿದ್ದಾರೆ. ಯಾಕಂದರೆ ಭತ್ತಕ್ಕೆ ರೇಟ್ ಇಲ್ಲ. ಆದರೆ ಅಲ್ಲಿ ಡೀಸೆಲಿಗಿರ್ಬೋದು ಅಥವಾ ಬೇರೆ ಉತ್ಪನ್ನಗಳಿಗಿರ್ಬೋದು, ಅವೆಲ್ಲವೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ರೈತರಿಗೆ ಅಥವಾ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥವರಿಗೆ ಯಾವುದೇ ಕಾರಣಕ್ಕೂ ರೇಟು ಅಥವಾ ಹಣ ಸಿಗುವುದಿಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಅದು ನಿಂತ ನೀರಾಗಿ ಹೋಗಿದೆ. ಅದು ಜಾಸ್ತಿ, ಈಗ ಡೀಸೆಲ್ ರೇಟ್ ಜಾಸ್ತಿ ಇದೆ, ಕೆಲಸ ಮಾಡಲಿಕ್ಕಾಗಲ್ಲ. ಆವಾಗ ರೈತರಿಗೂ ಅದರ ಹೊರೆ ಹಾಕಲಿಕ್ಕೂ ಆಗಲ್ಲ. ಈಗ ಗದ್ದೆ ಉಳುಮೆ ಮಾಡಬೇಕು, ಎಲ್ಲ ಅವನು ರೈತ ಕಷ್ಟಪಡಬೇಕು, ಗದ್ದೆ ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು, ಎಲ್ಲದರದ್ದು ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಆದರೆ ಅವನ ದುಡಿಮೆಗೆ ಸಿಗುವಂಥ ಪ್ರತಿಫಲ ಕಮ್ಮಿ ಸಿಗ್ತಾ ಇದೆ. ಅವನಿಗೆ ತುಂಬ ಥರದ ಕಷ್ಟ ಇದೆ. ಯಾಕಂದರೆ ಬಿತ್ತನೆ ಮಾಡಬೇಕು, ಗದ್ದೆ ಹೊಡೆಯಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಈ ಥರ ಬೇರೆ ಬೇರೆ ಎಲ್ಲದನ್ನು ಮಾಡಿಕೊಂಡು 110, 150, 160 ದಿನ ತನಕ ಅವನು ಕಾದು ನಂತರ ಮಾರಾಟ ಮಾಡಬೇಕು. ಅಷ್ಟರಲ್ಲಿನೂ ಅವನಿಗೆ ಲಾಭ ಬರ್ತದಂತ ಇಲ್ಲ. ಮಳೆ ಬರ್ತದೆ, ಪ್ರಕೃತಿ ತೊಂದರೆ, ಹಾಳಾಗಿ ಹೋಗ್ತದೆ. ಆದರೆ ಯಾವುದನ್ನು ರೈತರು ಬೇಸರ ಪಡಲ್ಲ. ಆದರೆ ಅಕ್ಕಿಗೆ ಅಥವಾ ಭತ್ತಕ್ಕೆ ರೇಟ್ ಸಿಕ್ತಂದರೆ ಒಂದು ಒಳ್ಳೆಯ ಖುಷಿಯನ್ನು ಕೊಡ್ಬೋದು. ಈಗ ಯಾವುದೇ ಸರ್ಕಾರ ಇರಲಿ, ಯಾರೇ ಓಟಿಗೆ ನಿಂತಿರಲಿ, ಅಕ್ಕಿ ರೇಟ್ ಕಮ್ಮಿ ಮಾಡಿ ಅಂತಾರೆ. ಹಾಗಾದರೆ ಅಕ್ಕಿ ರೇಟ್ ಕಮ್ಮಿ ಮಾಡಿದರೆ ರೈತ ಹೇಗೆ ಬೆಳೆಸಬೇಕು? ಅವ್ರು ಉಣ್ಲಿಕ್ಕೆ ಅಕ್ಕಿ ಬೇಡವಾ? ಅದೇ ಬೇರೆ ಸಂಬಳ ಜಾಸ್ತಿ ಬೇಕು ಅಂತಾರೆ, ಎಲ್ಲ ವ್ಯವಸ್ಥೆ ಜಾಸ್ತಿ ಬೇಕಂತಾರೆ, ಒಂದು ವಾಹನದ ಬಾಡಿಗೆ ಜಾಸ್ತಿ ಬೇಕು ಅಂತಾರೆ.
ಕೂಲಿ ಜಾಸ್ತಿ ಬೇಕು ಅಂತಾರೆ, ಸಂಬಳ ಜಾಸ್ತಿ ಬೇಕು ಅಂತಾರೆ, ಎಲ್ಲನೂ ಜಾಸ್ತಿ ಬೇಕು ಅಂತಾರೆ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಇರಲಿ, ಯಾವುದೇ ಇರಲಿ, ಎಲ್ಲದರದ್ದು ರೇಟು ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಅಕ್ಕಿ ರೇಟು ಕಮ್ಮಿ ಆಗಬೇಕು ಅಂತಾರೆ. ಅದು ಯಾಕಾಗಿ? ಎಲ್ಲ ರೈತರು ಈಗ ಇಲ್ಲಿ ಓಟ್ ಹಾಕುವವರು ರೈತರು ಇದ್ದಾರೆ. ರೈತರಿಗೆ ಲಾಭ ಆಗಬೇಕು, ನಮ್ಮ ಪಾರ್ಟಿಯಿಂದ ನಾವು ಇಷ್ಟು ಬೆಲೆ ಭತ್ತಕ್ಕೆ ಮಾಡ್ತೇವೆ ಅಥವಾ ರೈತರಿಗೆ ಇಷ್ಟು ಅಕ್ಕಿ ನಿಗದಿ ಮಾಡಿದಲ್ಲಿ ರೈತರಿಗೆ ಉಪಯೋಗ ಆಗ್ತದೆ. ಓಟ್ ಹಾಕೋದ್ರಲ್ಲಿ ಯಾವುದೇ ಜಾತಿ ಧರ್ಮಕ್ಕಿಂತ ರೈತರ ಪಾಲು ಜಾಸ್ತಿ ಇದೆ. ಆಗ ರೈತರಿಗೂ ಒಳ್ಳೆಯದಾಗ್ತದೆ. ಇದನ್ನು ಯಾವುದೇ ಪಕ್ಷ ಇರಲಿ, ಯಾರೇ ಇರಲಿ ಹೇಳೋದಿಲ್ಲ. ಯಾವುದೇ ಪಕ್ಷದಲ್ಲಿ ಆ ಬಗ್ಗೆ ಮಾಹಿತಿನೇ ಬರೋದಿಲ್ಲ. ಏನಿದ್ರು ನಾವು ಅಕ್ಕಿಗೆ ಕಮ್ಮಿ ಮಾಡ್ತೇವೆ ಅಂತಾರೆ ಬಿಟ್ಟರೆ ಅಕ್ಕಿ ಜಾಸ್ತಿ ಮಾಡ್ತೀವಿ ಅನ್ನಲ್ಲ. ಅಕ್ಕಿ ಕಮ್ಮಿ ಮಾಡ್ತೇವೆ ಅಂದರೆ ಅದರ ಅರ್ಥ ಏನು? ಆ ಎಲ್ಲ ಪಕ್ಷದವರು ಸೇರಿಕೊಂಡು ರೈತನನ್ನು ಮುಗಿಸ್ಲಿಕ್ಕೆ ನೋಡ್ತಾರೆ, ಅಥವಾ ಭತ್ತ ಬೆಳೆಯೋವನ್ನ ಅಥವಾ ಆಹಾರ ಉತ್ಪನ್ನ ಬೆಳೆಯೋವನ್ನ ಅವನ್ನ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಬಿಟ್ಟರೆ ಅವನು ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡಲಿಕ್ಕೆ ನೋಡ್ತಾ ಇಲ್ಲ. ಅವನು ಒಳ್ಳೇದಾಗಬೇಕು, ಅವನ ಜೀವನ ಒಳ್ಳೇದಾಗಬೇಕು, ಅವನು ಖುಷಿಯಲ್ಲಿರಬೇಕು. ಎಲ್ಲರಂಗೆ ಕೆಲಸಕ್ಕೆ ಹೋಗೋರಂಗೆ, ದುಡಿಮೆ ಮಾಡೋರಂಗೆ, ಯಾವುದೇ ಸರ್ಕಾರಿ ಉದ್ಯೋಗ ಮಾಡೋರಂಗೆ ಇರಬೇಕಂದ್ರೆ ಆ ವಸ್ತುವಿಗೆ ರೇಟ್ ಜಾಸ್ತಿ ಆಗಬೇಕು. ಅವನು ತರುವ ವಸ್ತು ರೇಟ್ ಜಾಸ್ತಿ. ಅವ್ನು ತರುವ ವಸ್ತುವಿಗೆ ಎಲ್ಲದಕ್ಕೂ ರೇಟು ಇದೆ, ಆದರೆ ಅವ್ನು ಬೆಳೆದಂಥ ವಸ್ತುವಿಗೆ ರೇಟ್ ಇಲ್ಲ. ಆದ ಕಾರಣ ಈ ಸಮಯದಲ್ಲಿ ಏನಂದರೆ ಎಲ್ಲ ಅಕ್ಕಿ ರೇಟ್ ಕಮ್ಮಿ ಮಾಡ್ತೇವೆ ಅನ್ನೋದು ಹೇಗೆ? ನನ್ನ ಅನಿಸಿಕೆ ಏನಂದರೆ, ರೈತರಿಗೆ ಉಪಯೋಗ ಆಗಬೇಕಾದ್ರೆ ಎಲ್ಲ ಪಕ್ಷಗಳು ನಾವು ಭತ್ತಕ್ಕೆ ಇಷ್ಟು ರೇಟ್ ಕೊಡ್ತೇವೆ ಅನ್ನೋದನ್ನು ಒಂದು ಈ ಸಮಯದಲ್ಲೇ ಅವ್ರು ನಿರ್ಧಾರ ಮಾಡಿಬಿಟ್ರೆ ರೈತರ ಓಟು ಅವ್ರಿಗೆ ಅನ್ನುವಂಥದ್ದು ರೈತರು ಒಗ್ಗೂಡಿ ಹೇಳ್ಬೋದು. ಈಗ ಯಾವುದೇ ಜಾತಿ ಒಗ್ಗೂಡೋದು, ಯಾವುದೇ ಮಠದವ್ರು ಒಗ್ಗೂಡೋದು, ಯಾವುದೋ ಸ್ವಾಮೀಜಿ ಒಂದು ಜಾತಿ ಒಂದು ಕೋಮು ಅಂತೇಳಿ ಒಗ್ಗೂಡುವಂತಕ್ಕಿಂತ ರೈತರೆಲ್ಲರೂ ಒಗ್ಗೂಡಿ ನಾವು ಇಂಥ ಪಕ್ಷಕ್ಕೆ ಈ ರೇಟ್ ಕೊಡ್ತೇವೆ, ಅದಕ್ಕೆ ಓಟ್ ಹಾಕ್ತೇವೆ ಅನ್ನುವಂಥದ್ದು